GST ವಿರುದ್ಧವಾಗಿ ನನ್ನ ಪ್ರೊಟೆಸ್ಟ್ ಪೆನ್ಸಿಲು ಪೆನ್ನು ರಬ್ಬರು ಮಕ್ಕಳು ಬರೀ ರಬ್ಬರ್ ಮೇಲೂ GST ಹಾಕುತ್ತಾರೆ. ನಿಮ್ಗೆ ಗೊತ್ತಿದೆ ಎಲ್ಲಾದ್ರೂ GST ಇದೆ. ಹಾಗಾಗಿ ಚಡಿ ಏಟನ್ನ ಹೊರಕೊಂಡು ನಾನು ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದೀನಿ. ನೋಡಿದ್ರೇನ್ರಿ ಅಯ್ಯ ಮುಂಡೆ ಮಕ್ಕಳು ನಿಮ್ಗೇನೋ ಬಂದಿತ್ತು ರೋಗ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯ ಕಣ. ಈ ಸಿನಿಮಾದವರು NS ರಾವ್ ಮಗ ಓಂ ಪ್ರಕಾಶ್ ರಾವ್ ಅಂತಾರೆ. ಅವ್ರನ್ನ ಗೊತ್ತು, ಅವ್ರಿಗೆ ಹೇಳ್ತೀನಿ ಹೋಗಿ ಸಿನಿಮಾ ಸೇರ್ಕೊಂಡ್ಬಿಡು. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ? ಗ್ರಹಗತಿ ಸಂದಾಕಿಲ್ವಂತೆ. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಬಹಳ ಜನಕ್ಕೆ ಇಂಥ ಶೋಕಿಗಳು ಉದ್ಯೋಗ ಆಗೋಗಿದೆ. ಶೋಕಿ ಉದ್ಯೋಗ ಪ್ರಚಾರ ಫೇಮಸ್. ಇವ್ರ ಜನ್ಮಕ್ ಬೆಂಕಿ ಹಾಕ. ನಮ್ ದೇಶದಲ್ಲಿ ಇಂಥ ಬಣ್ಣನ್ ಮಕ್ಳೇ ಜಾಸ್ತಿ ಆಗ್ಬಿಟ್ರಲ್ಲ. ಮೆಚ್ಚಿಸಲಿಕ್ಕೆ ಅಪ್ಪ ಅಮ್ಮ ಹುಟ್ಟಿಸಿದ ತಪ್ಪಿಗೆ ಜಿಗಿದು ಪುಟಿದು ಎದ್ದೇಳುತ್ತಿರುವ ಗಿರಾಕಿಗಳಿವು. ಚೆನ್ನೈನ ಅಣ್ಣಾ ವಿವಿಯಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ನಾಯಕ ಅಣ್ಣಾಮಲೈ ಹಲವು ಬಾರಿ ತಮ್ಮ ಮೇಲೆ ಚಾಟಿಯಲ್ಲಿ ಹೊಡ್ಕೊಳ್ಳೋ ಮೂಲಕವಾಗಿ ವಿನೂತನವಾಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಆಪರೇಷನ್ ಸ್ಟಂಟ್ ಆಗಿ 3 ದಿನ ಇಲ್ಲ. ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ, ಹೋಗಿ ಕುಡಿದು ನೀವು ಟ್ರಾವೆಲ್ ಮಾಡಂಗಿಲ್ಲ ಅಂದ್ರೆ ನನ್ನ ಪ್ರಾಣ ಹೋದ್ರು ಸಿದ್ಧಾಂತ ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ ಯಾರು. ನಿನ್ನೆ ಅಷ್ಟೇ DMK ಸರ್ಕಾರವನ್ನ ಕಿತ್ತೊಗೆಯವರೆಗೂ ಪಾದರಕ್ಷೆಯನ್ನ ಧರಿಸಲ್ಲ ಅಂತ ಶಪಥವನ್ನ ಮಾಡಿದ್ರು. ಇವತ್ತು ಚಾಟಿಯಿಂದ ಹೊಡೆದುಕೊಳ್ಳೋ ಮೂಲಕ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಬಿಜೆಪಿ ನಾಯಕ. ಜೀವನದಲ್ಲಿ ತಾವು ಏನ್ ತಪ್ಪು ಮಾಡಿದ್ರು, ಯಾರೇನೇ ಕಷ್ಟಪಟ್ರು, ಯಾರೇನೇ ತೊಂದರೆ ಕೊಟ್ಟರು, ಅದನ್ನೆಲ್ಲ ನಗುತ್ತಾ ಅನುಭವಿಸ್ಲಿ ಅಂತಾನೆ ಆ ದೇವರು ಹುಟ್ಟಿರೋ ಜೀವ ಅದು. ಅಯ್ಯೋ, ಇವತ್ತಿನ ದಿವಸದಲ್ಲೂ ನಿನ್ನಂತವ್ರು ಇದ್ದಿರಲ್ಲಯ್ಯ. ಅದಕ್ಕೆ ಕಡೆಯ ನಮ್ ದೇಶದಲ್ಲಿ ಬೆಳೆ ಚೆನ್ನಾಗ್ ಆಗ್ತಾ ಇರೋದು.